ಕೆಲ ಹೊತ್ತಲ್ಲೇ ಪುಟ್ಟಲಿಂಗಯ್ಯ ಮೈದಾನಕ್ಕೆ ಪಾರ್ಥಿವ ಶರೀರವನ್ನ ಶಿಫ್ಟ್ ಮಾಡಲಾಗುತ್ತೆ. ಪದ್ಮನಾಭ ನಗರದಲ್ಲಿನ ಪುಟ್ಟಲಿಂಗಯ್ಯ ಮೈದಾನ ಬೆಳಗ್ಗೆ 11 ಗಂಟೆಯವರೆಗೆ ಅಂತಿಮ ದರ್ಶನಕ್ಕಾಗಿ ವ್ಯವಸ್ಥೆ ಆಗಿದೆ. ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಈಗಾಗಲೇ ಮಾಡಲಾಗಿದೆ. ಅದಾದ್ಮೇಲೆ 11 ಗಂಟೆ 5 ನಿಮಿಷಕ್ಕೆ ಹೊಳೆ ನರಸೀಪುರದತ್ತ ಅಂತಿಮ ಯಾತ್ರೆ ಸಾಗಲಿದೆ. ಕುಣಿಗಲ್ ಹಾಸನ ಮಾರ್ಗವಾಗಿ ಅಂತಿಮ ಯಾತ್ರೆ ಇರೋದು. ಅಂತಿಮ ಯಾತ್ರೆಗೆ ಬೇಕಾದಂತಹ ವಾಹನದ ಸಿದ್ಧತೆ ಕೂಡ ಈಗಾಗಲೇ ಆಗಿದೆ. ಹೂವಿನ ಅಲಂಕಾರವನ್ನು ಕೂಡ ಆ ಒಂದು ವಾಹನಕ್ಕೆ ಈಗಾಗಲೇ ಮಾಡಲಾಗ್ತಾ ಇದೆ. ಕುಣಿಗಲ್ ಹಾಸನ ಮಾರ್ಗವಾಗಿ ಅಂತಿಮ ಯಾತ್ರೆ ಸಾಗುತ್ತೆ. ಮಾರ್ಗದುದ್ದಕ್ಕೂ ಕೂಡ ದೇವೇಗೌಡರ ಅಭಿಮಾನಿಗಳು, ಚೆನ್ನಮ್ಮ ಅಭಿಮಾನಿಗಳು ಎಲ್ಲರೂ ಕೂಡ ಅಂತಿಮ ದರ್ಶನವನ್ನ ಪಡೆಯಲಿದ್ದಾರೆ. ಮಾಜಿ ಪ್ರಧಾನಮಂತ್ರಿ ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದು, ರಾಜಕೀಯ ನಾಯಕರು ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಬೆಂಗಳೂರಿನ ಪದ್ಮನಾಭ ನಗರ ನಿವಾಸದಲ್ಲಿ ಶ್ರೀರಾಮುಲು, ಸದಾನಂದ ಗೌಡರು, ಎಂ.ಬಿ. ಪಾಟೀಲ್, ಗಣ್ಯಾತಿ ಗಣ್ಯರು ಎಲ್ಲರೂ ಕೂಡ ಪಾರ್ಥಿವ ಶರೀರದ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ಅದರ ಜೊತೆಗೆ ಅಲ್ಲೇ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಇರೋದು, ಅವರಿಗೆ ಧೈರ್ಯವನ್ನು ಹೇಳುವಂತಹ ಕೆಲಸ, ಸಾಂತ್ವನವನ್ನು ಹೇಳುವಂತಹ ಕೆಲಸ ಆಗ್ತಾ ಇದೆ. ಅದಾದಮೇಲೆ ಇನ್ನು ಕೆಲವೇ ನಿಮಿಷಗಳನ್ನು ಹತ್ರ 11 ಗಂಟೆಯಷ್ಟೊತ್ತಿಗೆ ಹಾಸನದ ಕಡೆಗೆ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗುತ್ತೆ. ಟ್ರಾನ್ಸ್ಪರೆಂಟ್ ವಾಹನದಲ್ಲಿ ಈ ಒಂದು ಯಾತ್ರೆ ಇರುತ್ತೆ. ಯತೀಂದ್ರ ಸಿದ್ದರಾಮಯ್ಯ ಕೂಡ ಬಂದಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಕೂಡ ಬಂದು ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಪಾರ್ಥಿವ ಶರೀರಕ್ಕೆ ಸುತ್ತು ಹಾಕುವ ಮೂಲಕ ಅಂತಿಮ ನಮನ ಸಲ್ಲಿಸಿರೋದು. ಇವತ್ತು ಕರ್ನಾಟಕಕ್ಕೆ ಒಂದು ದೊಡ್ಡ ಆದರ್ಶ. ಆ ಮಾದರಿಯಲ್ಲಿ ಕರ್ನಾಟಕದ ಮಾತೆಯರು ಚೆನ್ನಮ್ಮನವ್ರನ್ನ ಆದರ್ಶವಾಗಿ ತಗೊಂಡ್ರೆ ಸಾಕು. ಇವತ್ತು ಅವರು ನಮ್ಮ ಜೊತೆಯಲ್ಲಿ ಇಲ್ಲ. ಬಹುಶಃ ಬದುಕಿದ ಕ್ಷಣವೂ ಕರ್ನಾಟಕಕ್ಕೆ ಅವರು ಆದರ್ಶ. ಹಾಗಾಗಿ ಆ ಕುಟುಂಬ ಇವತ್ತಿಗೂ ದೇಶದಲ್ಲಿ ದೊಡ್ಡ ರಾಜಕೀಯ ಶಕ್ತಿಯಾಗಿದ್ದರೆ ಅದು ಹಿಂದೆ ಇದ್ದಂಥ ಶಕ್ತಿ ಅದು ಚೆನ್ನಮ್ಮನವರು ಅಂತ ಹೇಳಲಿಕ್ಕೆ ನಮಗೆಲ್ಲ ಗೊತ್ತಿದೆ. ನೋಡಿ, ಎಲ್ಲರೂ ಕೂಡ ಹೇಳುವಂಥದ್ದು ಒಂದೇ, ಅಂದರೆ ಹಮ್ಮು ಬಿಮ್ಮು ಅನ್ನುವಂಥದ್ದಿಲ್ಲ. ಸರಳ ವ್ಯಕ್ತಿತ್ವವನ್ನು ಹೊಂದಿದವರು. ಯಾವ ಪಕ್ಷದವರಾಗಲಿ ದೇವೇಗೌಡರ ಮನೆಗೆ ಬಂದರೂ ಕೂಡ ಆತಿಥ್ಯ ವಹಿಸಿ ಅವರಿಗೆ ಊಟೋಪಚಾರವನ್ನು ಮಾಡುವಂಥದ್ದಿರಬಹುದು, ಆರೋಗ್ಯವನ್ನು ವಿಚಾರಿಸುವಂಥದ್ದಿರಬಹುದು, ಎಲ್ಲ ಮಾಡ್ತೀವಿ. ನೋಡಿ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಬಂದಿದ್ದಾರೆ, ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೂಡ ಬಂದಿದ್ದಾರೆ, ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ನಿನ್ನೆಷ್ಟೇ ಎಚ್.ಡಿ. ಅವರ ಶಿಷ್ಯ ಆಗಿದ್ದಂತಹ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಬಂದಿದ್ದು, ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಬಂದಿದ್ದು, ಇಬ್ರಾಹಿಂ ಬಂದಿದ್ದು, ಕೃಷ್ಣ ಬೈರೇಗೌಡರು ಬಂದಿದ್ದು, ಎಲ್ಲರೂ ಬಂದು ಎಚ್.ಡಿ. ದೇವೇಗೌಡರಿಗೂ ಕೂಡ ಸಾಂತ್ವನ ಹೇಳುವಂತಹ ಕೆಲಸ ಆಗಿತ್ತು. ಇನ್ನೊಂದು ಕಡೆ ಮಾವಿನಕೆರೆಯಲ್ಲಿ ಅಂತ್ಯ ಸಂಸ್ಕಾರದ ಜಾಗದಲ್ಲಿ ಏನೆಲ್ಲ ಸಿದ್ಧತೆಗಳಾಗಬೇಕು ನೋಡಿ, ಆ ಕೆಲಸ ಆಗ್ತಾ ಇದೆ. ಅದು ಎಚ್.ಡಿ. ರೇವಣ್ಣ ಅವರ ಮುಂದಾಳತ್ವದಲ್ಲಿ ಆಗ್ತಿರುವಂಥದ್ದು. ಅಲ್ಲೇ ಪಕ್ಕದಲ್ಲಿ ಒಂದು ಕುರ್ಚಿ ಹಾಕ್ಕೊಂಡು ಎಚ್.ಡಿ. ರೇವಣ್ಣ ಕೂತ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ದುಃಖ ತಡ್ಕೊಳಕ್ಕಾಗ್ತಾ ಇಲ್ಲ. ತಾಯಿಯನ್ನು ಕಳ್ಕೊಂಡಿದ್ದೀನಿ, ಅವರು ಬೆಂಗಳೂರಿನಲ್ಲಿ ಇರಬೇಕಿತ್ತು, ಬಟ್ ಅಲ್ಲಿ ಅಂತ್ಯ ಸಂಸ್ಕಾರದ ಸಿದ್ಧತೆ ಕೂಡ ಆಗಬೇಕಲ್ವಾ. ಹಾಸನದಲ್ಲಿ ಯಾರಾದರೂ ಇದ್ದು ಅಲ್ಲಿ ಅಂತ್ಯ ಸಂಸ್ಕಾರಕ್ಕೆಲ್ಲ ವ್ಯವಸ್ಥೆ ಆಗಬೇಕಲ್ವಾ. ಹಿರಿ ಜೀವ ಹಿರಿ ಮಗನಾಗಿ ಅಲ್ಲಿ ಹೋಗಿ ಅಂತ್ಯ ಸಂಸ್ಕಾರಕ್ಕೆ ಬೇಕಾದಂತಹ ಎಲ್ಲ ಕೆಲಸಗಳು, ಎಲ್ಲ ಸಿದ್ಧತೆಗಳನ್ನು ದುಃಖದಲ್ಲಿದ್ದರೂ ಕೂಡ ಮಾಡ್ತಾ ಇದ್ದಾರೆ. ಅವರು ಹೇಳುವಂಥದ್ದು ಒಂದೇ, ನಮ್ಮಮ್ಮನ್ನ ಕಳ್ಕೊಂಡಿದ್ದೀನಿ, ಭಾಳ ದುಃಖ ಆಗ್ತಾ ಇದೆ, ಭಾಳ ನೋವು ಆಗ್ತಾ ಇದೆ, ಏನೂ ಮಾತನಾಡೋಕ್ಕಾಗ್ತಾ ಇಲ್ಲ ನನಗೆ. ಇಲ್ಲಿಗೆ ಕರೆದುಕೊಂಡು ಬರ್ತಾರೆ, ಸಂಜೆ ತನಕ ಇಲ್ಲೇ ದರ್ಶನದ ವ್ಯವಸ್ಥೆ ಇರುತ್ತೆ ಅಂತ. ಅದ್ರ ಜೊತೆಗೆ
ಈ ಹೊಳೆ ನರಸೀಪುರದಲ್ಲಿ ಎಚ್ ಡಿ ರೇವಣ್ಣ ಮನೆ ಹಾಸನ ಕಡೆ ಬಂದರೆ ಸಾಕು ಅತಿ ಹೆಚ್ಚು ದಿನಗಳ ಕಾಲ ಈ ರೇವಣ್ಣ ಮನೆಯಲ್ಲೇ ಅವರು ದಿನ ಕಳೀತಾ ಇದ್ರಂತೆ. ಅಮ್ಮ ಮನೆಯಲ್ಲಿ ಎಲ್ಲವನ್ನೂ ಕಂಡಿದ್ದಾರೆ. ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು, ಆಮೇಲೆ ಸಚಿವರು ಎಲ್ಲರೂ ಮನೆಯಲ್ಲಿ ಇದ್ರೂ ಕೂಡ ಅಷ್ಟು ಸರಳವಾಗಿದ್ದಂಥ ಮಾತೆ ಆ ತಾಯಿ. ನನ್ನ ಕಂಡ್ರೆ ತುಂಬ ಪ್ರೀತಿ ಅವರಿಗೆ. ನಾನು ಯಾವಾಗಲಾದ್ರೂ ಈ ಕಡೆ ಬಂದರೆ ಅವ್ರ ಆಶೀರ್ವಾದ ತಗೊಳಕ್ಕೆ ಬರ್ತಾ ಇದ್ದೆ. ಸುಮ್ಮನೆ ಊಟ ಮಾಡಿಸದೆ ನಾನು ಕಳಿಸ್ತಾ ಇರಲಿಲ್ಲ. ಅಷ್ಟು ಪ್ರೀತಿ ನನ್ನ ಮೇಲೆ. ಅವರು ಇವತ್ತಿಲ್ಲ ಅಂದಾಗ ತುಂಬ ದುಃಖ ಆಯಿತು ನನಗೆ. ಕೊನೆಯ ನಿಮಿಷದಲ್ಲಿ ದೇವೇಗೌಡರ ಕೈ ನಿಟ್ಕೊಂಡು ಕಣ್ಣಲ್ಲಿ ಅವ್ರನ್ನ ನೋಡ್ತಾನೆ ಪ್ರಾಣ ಬಿಟ್ಟರು ಅಂತೇಳಿ ಒಂದು ದೈವಶಕ್ತಿ ಅನ್ನುವಂಥ ಒಂದು ರೀತಿಯಲ್ಲಿ ಮತ್ತು ಅವರ ದಂಪತಿಗಳಲ್ಲಿ ಇರುವಂಥ ಅನ್ಯೋನ್ಯತೆ, ಪ್ರೀತಿಯನ್ನ ಒಂದು 73 ವರ್ಷಗಳ ದಾಂಪತ್ಯ ಜೀವನ ತೋರಿಸುತ್ತೆ. ಅದು ಇತ್ತೀಚೆಗೆ ಒಂದು 3-4 ತಿಂಗಳ ಹಿಂದೆ ನಾನು ನನ್ನ ಶ್ರೀಮತಿ ಇಬ್ಬರು ಕೂಡ ಸನ್ಮಾನ್ಯ ದೇವೇಗೌಡರನ್ನ ಮತ್ತು ತಾಯಿ ಚೆನ್ನಮ್ಮ ಅವ್ರನ್ನ ನೋಡ್ಲಿಕ್ಕೆ ಬಂದಾಗ ನನ್ನ ಶ್ರೀಮತಿಗೆ ಅರಿಶಿಣ, ಕುಂಕುಮ, ಹೂವುಗಳನ್ನು ಮುಡಿಸೋದ್ರ ಜೊತೆಗೆ ಸೀರೆಯನ್ನು ಕೊಟ್ಟು ನಾವು ತಿಂಡಿ ತಿನ್ನೋವರೆಗೂ ಕೂಡ ಅವರು ಬಿಡಲಿಲ್ಲ ನಮ್ಮನ್ನು. ಸೊ ಸುಮಾರು ಒಂದು ಗಂಟೆಗಳ ಕಾಲ ಅವ್ರ ಜೊತೆ ನಾವು ಏನು ಕಾಲ ಕಳೆದಿದ್ದೀವಿ. ನಿಜವಾಗ್ಲೂ ಕೂಡ ನಮಗೆ ಅದು ಜೀವನದಲ್ಲಿ ಮರೆಯಲಾರದಿರುವಂಥ ಒಂದು ಕ್ಷಣಗಳು. ಆ ತಾಯಿ ಒಂದು ಆತ್ಮಕ್ಕೆ ಶಾಂತಿಯನ್ನು ಸಿಗಲಿ ಮತ್ತು ಅವ್ರ ಇಡೀ ಕುಟುಂಬ ಅವರು ಅದನ್ನು ಭರೈಸುವಂಥ ಒಂದು ಶಕ್ತಿ ಭಗವಂತ ಕೊಡಲಿ ಅಂತೇಳಿ. ಎಚ್ ಡಿ ದೇವೇಗೌಡರ ಸಹಧರ್ಮಿಣಿ ಚೆನ್ನಮ್ಮ ಅವರು ದೇವೇಗೌಡರ ಮತ್ತು ಅವರ ಇಡೀ ಕುಟುಂಬದ ಒಂದು ಆಧಾರ ಸ್ತಂಭವಾಗಿದ್ದರು. ಅವರಿಗೆ ವಿಶೇಷವಾದಂಥ ಶಕ್ತಿಯನ್ನು ಅವರ ಬದುಕಿನ, ದೇವೇಗೌಡರ ಬದುಕಿನಿಡೀ ಕೊಟ್ಟಂಥ ಒಂದು ಕೆಲಸ ಅವರು ಮಾಡಿದ್ದಾರೆ. ಅಂಥ ಒಬ್ಬ ತ್ಯಾಗಿ, ಒಂದು ಶಕ್ತಿವಂತ ಮಹಿಳೆಯನ್ನು ಕಳ್ಕೊಂಡು ದೇವೇಗೌಡರು ಅವರ ಫ್ಯಾಮಿಲಿಗೆ ಅಪಾರವಾದ ನಷ್ಟವಾಗಿದೆ ಮತ್ತು ಅವರ ಅಪಾರ ಅಭಿಮಾನಿಗಳನ್ನು ಕೂಡ ಕಳೆದುಕೊಂಡಿದ್ದಾರೆ. ಕುಮಾರಣ್ಣ ಮತ್ತು ಇಡೀ ಕುಟುಂಬಕ್ಕೆ ಈ ನೋವನ್ನು ಭರಿಸೋ ಶಕ್ತಿ ಭಗವಂತ ಕೊಡಲಿ ಅಂತ ಹೇಳಿ ಪ್ರಾರ್ಥಿಸ್ತೀನಿ. ಏಕೆಂದರೆ ಒಂದು ಭಾಳ ದೊಡ್ಡ ಬೇರು. ಇತ್ತೀಚೆಗೆ ನಮ್ಮ ಅಜ್ಜಿ ಕೂಡ ಒಂದು 90 ವರ್ಷ ಪ್ಲಸ್ ಆಗಿದ್ದವರು. ಸೊ ಆ ಥರದ್ದು ಬೇರುಗಳು ಉಳಿದಾಗ ಅದು ಎಷ್ಟು ಕಷ್ಟ ಅದನ್ನು ತಗೊಳ್ಳೋದು ಅಂತ ನಮಗೆ ಗೊತ್ತು. ಹಾಗೆ ನೂರಾರು ಮಕ್ಕಳನ್ನು ಸಾಕಿ ಏನು ಚೆನ್ನಾಗಿ ಬೆಳೆಸಿದಂಥ ತಾಯಿ. ಸೊ ಆತ್ಮಕ್ಕೆ ಶಾಂತಿ ಸಿಗಲಿ. ಇಡೀ ಕುಟುಂಬಕ್ಕೆ ನೋವು ಭರಿಸೋ ಶಕ್ತಿ. ಚೆನ್ನಮ್ಮನವರು ನಮ್ಮೆಲ್ಲರೂ ಬಿಟ್ಟು ಅಗಲಿದ್ದಾರೆ. ಸನ್ಮಾನ್ಯ ದೇವೇಗೌಡರ ಕುಟುಂಬದ ಆಧಾರ ಸ್ತಂಭವಾಗಿ ಅವರು ತಮ್ಮ ಜೀವನವನ್ನು ಸಾಗಿಸಿದರು. ಹಲವಾರು ಬಾರಿ ದೇವೇಗೌಡರನ್ನ ಭೇಟಿ ಮಾಡಲಿಕ್ಕೆ ನಾನು ಮನೆಗೆ ಬಂದಾಗ ದೇವ್ರ ಮನೆ ಎದುರುಗಡೆ ಕೂತ್ಕೊಂಡು ದೇವ್ರ ಪೂಜೆಯಲ್ಲಿ ಹೂ ಕಟ್ತಾನೋ ಅಥವಾ ಯಾವುದೋ ಒಂದು ಮಂತ್ರ ಹೇಳ್ತಾನೋ, ದೇವ್ರ ಭಕ್ತಿಯಲ್ಲಿ ಯಾವಾಗಲೂ ತಲ್ಲೀನರಾಗಿರೋರು. ನಮ್ಮ ಪದ್ಮನಾಭ ನಗರದಲ್ಲಿರುವಂಥ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೂ ಕೂಡ ಅವಾಗ ಬಂದು ಕುಟುಂಬ ಸಮೇತ ಅವರಲ್ಲಿ ಪೂಜೆ ಮಾಡ್ತಾಯಿದ್ರು. ಬಹಳ ಅಪಾರವಾದಂಥ ದೈವ ಭಕ್ತರು. ದೇವೇಗೌಡರ ಕುಟುಂಬ ಈ ಮಟ್ಟಕ್ಕೆ ಬೆಳೆದಿದೆ ಅಂತಂದರೆ, ಇಷ್ಟೊಂದು ಜನಮನೆ ಕುಟುಂಬಕ್ಕೆ ಸಿಕ್ಕಿದೆ ಅಂತಂದರೆ, ಚೆನ್ನಮ್ಮನವರು ಈ ಕುಟುಂಬದ ಬಹಳ ದೊಡ್ಡ ಒಂದು ಆಧ್ಯಾತ್ಮಿಕ ಶಕ್ತಿ ಅಂತಂದರೆ ತಪ್ಪಾಗಲ್ಲ. ಹಿರಿಯ ಮುತ್ತೈದೆಯಾಗಿ ಅವರು ಅವರ ಜೀವನದ ಈ ಪಯಣವನ್ನು ಮುಗಿಸಿದ್ದಾರೆ. ಭಗವಂತ ಅವರಿಗೆ ಸದ್ಗತಿಯನ್ನು ಪ್ರಾರ್ಥನೆ ಜೊತೆಗೆ ಸಿಗಲಿ, ಅವರಿಗೆ ಸದ್ಗತಿಯನ್ನು ಭಗವಂತ ಕರುಣಿಸಲಿ. ದೇವೇಗೌಡರ ಕುಟುಂಬಕ್ಕೆ, ದೇವೇಗೌಡರಿಗೆ, ಅವರ ಎಲ್ಲ ಮಕ್ಕಳಿಗೆ, ಆಮೇಲೆ ಅವರ ದೊಡ್ಡ ಕುಟುಂಬ, ಆ ಇಡೀ ಕುಟುಂಬಕ್ಕೆ ಈ ನೋವನ್ನು ಭರಿಸುವಂಥ ಶಕ್ತಿ ಭಗವಂತ ನೀಡಲಿ. ಅವರಿಗೆ ಎಲ್ಲ ರೀತಿಯಲ್ಲಿ ಸದ್ಗತಿ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ.